ಇಲ್ಲಿಯ ಮುಸ್ಲಿಂ ಸಮಾಜ ಮಾಡ್ತಾ ಇದೆ. ಇದಕ್ಕೆ ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಲೈಕೆ. ಇದರ ಪರಿಣಾಮ ನಾವು ಮುಸಲ್ಮಾನರ ರಕ್ಷಣೆ ಏನು ಮಾಡಿದ್ರು ನಡೆಯುತ್ತೆ. ನಮ್ಮ ರಕ್ಷಣೆಗೆ ಕಾಂಗ್ರೆಸ್ ಪಾರ್ಟಿ ಇದೆ, ನಮ್ಮ ರಕ್ಷಣೆಗೆ ಪ್ರಿಯಾಂಕಾ ಖರ್ಗೆ ಇದ್ದಾರೆ, ನಮ್ಮ ಕಾಪಾಡ್ಲಿಕ್ಕಂತಾನೆ RB ತಿಮ್ಮಾಪುರ್ ಬಾಗಲಕೋಟದಲ್ಲಿ ಕೂತ್ಕೊಂಡಿದ್ದಾರೆ. ಹೀಗಾಗಿ ಏನ್ ಬೇಕಾದ್ ಮಾಡಿದ್ರು ನಡೆಯುತ್ತೆ ಅನ್ನುವ ಕಾರಣಕ್ಕಾಗಿ ಸಾವಿರಾರು ಜನರ ಮಧ್ಯೆ ನಡೆಯುವಂತಹ ಶೋಭಾಯಾತ್ರೆ ಮೇಲೆ ಹಿಂದೂಗಳು ಆರಾಧಿಸುವಂತಹ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೇಲೆ ಚಪ್ಪಲಿ ತೂರ್ತಾರೆ ಮಸೀದಿಯಿಂದ. ಅಂದ್ರೆ ಇದು ಪಂಕಾ ಮಸೀದಿನೋ ಅಥವಾ ಪತ್ತರ್ ಫೇಂಕ್ ಮಸೀದಿನೋ? ಮಸೀದಿಯಲ್ಲಿ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ನಾವು ಕೇಳಿದ್ದೇವೆ. ಆದರೆ ಅಲ್ಲಿ ಕಲ್ಲು ಸಂಗ್ರಹಗಳು, ಚಪ್ಪಲಿಗಳು ಇಟ್ಕೊಳ್ತಾರೆ ಅಂದ್ರೆ ಅದು ಮಸೀದಿ ಆಗಿರ್ಲಿಕ್ಕಿಲ್ಲ. ಅಲ್ಲೇನೋ ಗಣಿಗಾರಿಕೆ ನಡೀತಾ ಇರಬೇಕು ಅಥವಾ ಇನ್ಯಾವುದೋ ಒಂದು ಅಂಗಡಿ ಆಗಿರ್ಬೇಕು. ನಿರ್ಭೀತಿಯಿಂದ ಪೊಲೀಸರು ಎದುರುಗಡೆ ಇದ್ರೂ ಕೂಡ ಇವ್ರು ಚಪ್ಪಲಿ ತೂರ್ತಾರೆ, ಕಲ್ಲು ತೂರ್ತಾರೆ ಅಂದ್ರೆ ಇವ್ರ ಭಯ ಯಾರ ಮೇಲೆ ಇದೆ? ಇವ್ರದು ಸಂವಿಧಾನದ ಮೇಲೆ ಭಯ ಇಲ್ಲ, ಪೊಲೀಸ್ ಕಾನೂನು ಯಾವುದೂ ಇಲ್ಲದೇನೆ ಇವತ್ತು ಇವರು ಹಿಂದೂಗಳ ಭಾವನೆಗಳನ್ನು ಕೆರಳಿಸುವುದಕ್ಕಾಗಿ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ರಕ್ಷಣೆಗೆ ನಿಂತಹ ಪೊಲೀಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತಲೆ ಹೊಡಿತಾರಂದ್ರೆ ಎಲ್ಲಿಗೆ ಹೋಯ್ತು ನಮ್ಮ ಕಾನೂನು ಸುವ್ಯವಸ್ಥೆ? ಯಾರು ಪ್ರಶ್ನೆ ಮಾಡ್ಬೇಕು ಇದನ್ನ? 10 ವರ್ಷದ ಯುವಕರಿ ರಾವೂರ್ನಲ್ಲಿ, ನಮ್ಮ ಕಲಬುರಗಿ ರಾವೂರು ಚಿತ್ತಾಪುರ ತಾಲೂಕಿನಲ್ಲಿ ಮಾಳಿಗೆ ಮೇಲೆ ಹತ್ತಿ ದೊಡ್ಡ ಕಲ್ಲನ್ನು ಹಿಡಿದಿದ್ದಾನೆ ಹಿಂದೂಗಳ ಮೇಲೆ ಹಾಕ್ಲಿಕ್ಕೆ. ಆ ಯುವಕನ ಮೇಲೆ ಇಲ್ಲೂವರೆಗೂ ಕೇಸ್ ಆಗಿಲ್ಲ, ಬಂಧಿಸಿಲ್ಲ. RB ತಿಮ್ಮಾಪುರ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ತಮ್ಮ ಗಮನಕ್ಕೆ ಇರಬೇಕೇನೋ. ಈ ರಾಜ್ಯ, ಈ ದೇಶ ದಲಿತರು ಮತ್ತು ಮುಸಲ್ಮಾನರು ಆಳ್ವಿಕೆ ಮಾಡಬೇಕು ಅಂತ. ನಿಮ್ಮ ಒಂದೇ ಒಂದು ಹೇಳಿಕೆಗೆ ಇವತ್ತು ಮುಸ್ಲಿಮರ ಆಳ್ವಿಕೆ, ಮುಸ್ಲಿಮರ ದೌರ್ಜನ್ಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನೀವು ಅವಲೋಕನ ಮಾಡ್ಕೊಳ್ಬೇಕು ತಿಮ್ಮಾಪುರ್ ಅವರು. ಇನ್ನ ಚರಂತಿ ಮಠ ಅವರು ಇಷ್ಟು ದಿನ ಎಲ್ಲಿದ್ರೋ ಏನೋ ಗೊತ್ತಿಲ್ಲ. ಈ ಘಟನೆ ಆದ ತಕ್ಷಣನೇ ಆ ರಸ್ತೆಯನ್ನು ಅವ್ರ ಅಪ್ಪಂದ ಅಂತ ಕೇಳ್ತಾರೆ. ನೀವು ಗೆದ್ದಾಗ, ನಿಮ್ಮ ಸರ್ಕಾರ ಇದ್ದಾಗ ಇವರನ್ನ ಹದ್ದು ಬಸ್ತಿನಲ್ಲಿಟ್ಟು ಸರಿಯಾದ ಪಾಠ ಕಲಿಸಿದ್ರೆ ಇವತ್ತು ನಿಮಗೆ ಅವ್ರ ಅಪ್ಪನ ನೆನಪಾಗ್ತಿರ್ಲಿಲ್ಲ. ಸೋತು ಮನೆ ಸೇರಿದಿರಿ, ಪ್ರಚಾರಕ್ಕಾಗಿ ಅವ್ರ ಅಪ್ಪಂದ ಅಂತ ಕೇಳ್ತೀರಿ. ಹಿಂದೆ ಇದೇ ಒಂದು ಸಂದರ್ಭದಲ್ಲಿ ಮುಸಲ್ಮಾನರು ಓಲೈಕೆ ನೀವು ಎಷ್ಟು ಮಾಡಿದಿರಿ? ಅಧಿಕಾರ ಇದ್ದಾಗ, ಗೆದ್ದಾಗ ಮುಸಲ್ಮಾನರು ಶಾಂತಿ ಪ್ರಿಯರು, ಸೋತಾಗ ಅವ್ರ ಅಪ್ಪಂದ ಅಂತ ನೀವು ಕೇಳ್ತೀರಿ. ನಿಮ್ಮ ಈ ಇಬ್ಬಗೆಯ ನೀತಿಯಿಂದನೇ ಇವತ್ತು ಮುಸಲ್ಮಾನ್ ಗುಂಡಾಗಳು ತಲೆ ಎತ್ತಿ ಓಡಾಡುವಂತಾಗಿದೆ. ಹಿಂದೂಗಳು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಭಯದಿಂದ ಭಯ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲೊಬ್ರು ಇದ್ದಾರೆ ದಾವಣಗೆರೆ, SS ಮಲ್ಲಿಕಾರ್ಜುನ್, ಮೈನ್ಸ್ ಮಿನಿಸ್ಟರ್. ನಿಮ್ಮ ಮೆರವಣಿಗೆ, ನಿಮ್ಮ ಗಣೇಶ, ನಿಮ್ಮ ಶೋಭಾಯಾತ್ರೆ ಮುಸ್ಲಿಂ ಓಣಿಯಲ್ಲಿ ಮಸೀದಿ ಎದುರುಗಡೆನೆ ಇರುತ್ತಾ ಅಂತ ಕೇಳ್ತಾರೆ. ಆದರೆ ಆ ಮುಸ್ಲಿಮರ ಓಣಿ ಮತ್ತು ಮಸೀದಿ ಏನು ಪಾಕಿಸ್ತಾನದಲ್ಲಿದೆ ಏನ್ರಿ? ಇವರೆಲ್ಲ ಕಾಂಗ್ರೆಸ್ಸಿನ ಬ್ರದರ್ಸ್. ಹೀಗಾಗಿ ಇವತ್ತು ಹಿಂದೂಗಳು ಭಯದಿಂದ ಜೀವನ ಮಾಡಬೇಕಾಗಿದೆ. ಶಿವಸೇನಾ ಪಕ್ಷ ಇದು ಉಗ್ರವಾಗಿ ಖಂಡಿಸ್ತದೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ.
ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.